ಸರ್ಕಾರ ಹಾಗೇನೆ ರಾಜ್ಯ ಸರ್ಕಾರದ ನಡುವೆ ತೆರಿಗೆ ವಾರ್ ಜೋರಾಗಿ ನಡೀತಾ ಇದೆ. ರಾಜ್ಯ ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇದೆ. ಸುದೀರ್ಘವಾಗಿ ಈಗ ತಾನೇ ಸಿಎಂ ಸಿದ್ದರಾಮಯ್ಯ ಅವರು ಅಂಕಿ ಅಂಶಗಳ ಸಮೇತ ಮಾತಾಡ್ತಾ ಹೇಳ್ತಾ ಇದ್ರು, ಇದೊಂದು ಐತಿಹಾಸಿಕ ಪ್ರತಿಭಟನೆ, ನಾವು ರಾಜಕೀಯದ ಉದ್ದೇಶದಿಂದ ಇದನ್ನ ಮಾಡ್ತಾ ಇಲ್ಲ. ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಹಣದ ಹಂಚಿಕೆ ವಿಷಯದಲ್ಲಿ ಮೋಸ ಆಗಿದೆ, ಅನ್ಯಾಯ ಆಗಿದೆ. ಬರ ಪರಿಹಾರದಲ್ಲಿ ಅನ್ಯಾಯ ಆಗಿದೆ. ನೀರಾವರಿ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಿದೆ ಅಂತ ಹೇಳಿದ್ರು. ಈಗ ಡಿ.ಕೆ. ಶಿವಕುಮಾರ್ ಮಾತಾಡ್ತಾ ಇದ್ದಾರೆ ನೋಡ. ಹೋರಾಟ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ಪಾಲು. ಈಗ ನಿರ್ಮಲಾ ಸೀತಾರಾಮನ್ ಅವರು ಹೋದ ವರ್ಷ ಬಜೆಟ್ ಓದಿದ್ರು. ಸುಮ್ಮನೆ ಉದಾಹರಣೆ, ಎಕ್ಸಾಂಪಲ್, ಅವ್ರು ಏನ್ ಹೇಳಿದ್ರು, ಏನ್ ಮಾತು ಕೊಟ್ಟಿದ್ರು, ಆ ಮಾತು ಪ್ರಕಾರ ಕರ್ನಾಟಕಕ್ಕೆ ಬಂತ. 26 ಜನ ಎಂಪಿಗಳ್ರಿ, ಒಂದಿನ ಬಾಯ್ ಬಿಡ್ಲಿಲ್ವಲ್ಲ, ಒಂದಿನ ಕ್ವಶನ್ ಮಾಡ್ಲಿಲ್ಲ, ಒಂದಿನ ನ್ಯಾಯ ರಾಜ್ಯಕ್ಕೆ ಡಬಲ್ ಇಂಜಿನ್ ಸರ್ಕಾರ ಬಂದ್ರೆ ನಾನೇನಾದ್ರು ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಏನ್ ಮಾಡಿದ್ದಾರೆ? ಇವತ್ತು ಮಾತಾಡ್ತಾ ಇದ್ದಾರೆ. ಮಾನ ಮರ್ಯಾದೆ ಏನಿಲ್ಲ ಅವ್ರಿಗೆ, ನಾಚಿಕೆ ಇಲ್ಲ. ಈಗ ಹೋಗಿ ನಾವಿಲ್ಲಿ ಮಾಡ್ತಾ ಇದೀವಿ ಅಂತ ಅಲ್ಲೇನೋ ಗಾಂಧಿ ಸ್ಟಾಜ್, ಏನ್ ಗಾಂಧಿ ಸ್ಟಾಜ್ ತಾವು ಕೂತ್ಕೊಳ್ತಾರೆ? ಏನ್ ಮಾಡಿದೀವಿ ಅಂತ ಮಾಡ್ತಾರೆ? ಏನ್ ಕರ್ನಾಟಕಕ್ಕೆ ತಂದಿದ್ದಾರೆ? ನಾವು ನಮ್ಮ ಧ್ವನಿಯನ್ನ ಇವತ್ತು ನಾವು ಇಲ್ಲಿ ಬಂದಿರೋರು 136 ಜನ, 27 ಜನ MLCಗಳಲ್ಲ, ಕರ್ನಾಟಕ ರಾಜ್ಯನೇ ಇಲ್ಲಿ ಬಂದಿದೆ. ಇಂತ ಒಂದು ದುಸ್ಥಿತಿ ಬರುತ್ತೆ ಅಂತ ಅಂದ್ಕೊಂಡಿದ್ರ? ನಮ್ಗೆ ಇಷ್ಟು ಮೋಸ ಆಗ್ತದೆ ಅಂತ ನಾವು ಅನ್ಕೊಂಡಿರಲಿಲ್ಲ. ನಾವು ಹೋರಾಟ ಮಾಡ್ತೀವಿ, ನಮ್ಮ ಹೋರಾಟ ಪ್ರಾರಂಭವಾಗಿದೆ, ನಮ್ಗೆ ಗೆಲುವು ಸಿಕ್ಕೇ ಸಿಗ್ತದೆ. ಯಾವ ಹಣನೂ ಬಂದಿಲ್ಲ, ಅದಕ್ಕೆಲ್ಲ ಲೆಕ್ಕಾಚಾರ ಮುಖ್ಯಮಂತ್ರಿಗಳು, ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾವು ಹೇಳಿದ್ದೀವಿ. ನಮ್ಗೆ ಎಚ್ಚೆತ್ಕೋಬೇಕು, ಯಾಕಂದ್ರೆ ಈಗ ಎಚ್ಚೆತ್ಕೊಳ್ಳಿಲ್ಲ ಅಂತ ಅಂದ್ರೆ ನಮ್ಮ ನೆಕ್ಸ್ಟ್ ಫೈನಾನ್ಸ್ ಕಮಿಷನ್ಗೂ ತೊಂದರೆ ಆಗ್ತದೆ. ಈಗ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಸ್ಪೆಷಲ್ ಗ್ರಾಂಟ್ಗಳು ಕೊಟ್ಟಿದ್ದಾರೆ. ಬೇಡಪ್ಪ, ನಾವು ಬರಗಾಲದಲ್ಲಿ ಇದ್ದೀವಿ. ಬರಗಾಲದಲ್ಲಿ 100 ರಿಂದ 150 ಅಂತ ಇದೆ. ಆ 150 ಜನ ಉದ್ಯೋಗ ಖಾತ್ರಿ ಯೋಜನೆ ಕೊಟ್ಟಿದ್ದಾರಾ? ಇಲ್ಲ. ಈಗ ನಮ್ಮ ದಾವಣಗೆರೆ, ಚಿತ್ರದುರ್ಗ ಅಲ್ಲೆಲ್ಲ ಭದ್ರಾ ಯೋಜನೆ 5,300 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಬಜೆಟ್ ಅಲ್ಲಿ ಓದಿದ್ರೋ ಇಲ್ಲೋ ನಿರ್ಮಲಾ ಸೀತಾರಾಮನ್? ನಾನೀಗ ತರಿಸಿದ್ದೀನಿ ಆ ಬಜೆಟ್ ಬುಕ್ ನ. ಕೊಟ್ಟಿದ್ದಾರಾ? ರೈಲ್ವೆ ಇದಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರಾ? ಮೆಟ್ರೋ ಕ್ಲಿಯರೆನ್ಸ್ ಕೊಟ್ಟಿದ್ದಾರಾ? ಅಲ್ಲಿ ಕಳಸಾ ಬಂಡೂರಿ ವಿಚಾರದಲ್ಲಿ ಅಲ್ಲಿ ಸೆಲೆಬ್ರೇಷನ್ ಮಾಡ್ಬಿಟ್ರು. ಎಲ್ಲಿ? ಹುಬ್ಳಿಲಿ ಆಗೋಯ್ತು, ಬಂದೋಯ್ತು ಅಂತ. ನಾವು ಟೆಂಡರ್ ಕೂಡ ಕರೆದಿದ್ದೀವಿ. ಯಾಕಿನ್ನ ಕ್ಲಿಯರೆನ್ಸ್ ಮಾಡಿಲ್ಲ? ಯಾಕಿನ್ನ ಕ್ಲಿಯರೆನ್ಸ್ ಮಾಡಿಲ್ಲ? ಸೊ ಹಂಗೆ ನಮ್ಗೊಂದು ದೊಡ್ಡ ಅನ್ಯಾಯ ಆಗಿದೆ. ಆ ಅನ್ಯಾಯದ ವಿರುದ್ಧ ನಾವು ಧ್ವನಿ ಎತ್ತಲೇಬೇಕು. ನಾವು ನಮ್ಮ ಸ್ವಂತಕ್ಕಲ್ಲ, ಈ ರಾಜ್ಯದ ನಮ್ಮ ಬಡ ಮಕ್ಕಳು, ನಮ್ಗೆ ಯಾರು ವೋಟ್ ಕೊಟ್ಟವ್ರೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಆ ನ್ಯಾಯಕ್ಕೋಸ್ಕರ ನಾವು ಬಡದ. ಡಿ.ಕೆ. ಶಿವಕುಮಾರ್ ಮಾತಾಡ್ತಾ ಹೇಳ್ತಾ ಇದ್ರು, ನೀರಾವರಿ ವಿಷಯವಾಗಿ ನಮ್ಗೆ ಅನ್ಯಾಯ ಆಗಿದೆ, ಉದ್ಯೋಗ ಖಾತ್ರಿ ಹಣ ಕೊಟ್ಟಿಲ್ಲ. ಮಹದಾಯಿ ಯೋಜನೆ ಬಗ್ಗೆ ಸೆಲೆಬ್ರೇಷನ್ ಮಾಡಿದ್ರು, ಆದ್ರೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಾ ಕೇಂದ್ರ ಸರ್ಕಾರದಿಂದ? ಭದ್ರಾ ಮೇಲ್ದಂಡೆ ಯೋಜನೆಗೆ ಹಣ ಮೀಸಲಿಟ್ಟಿದ್ದೀವಿ ಅಂತ ಕಳೆದ ಬಾರಿ ಬಜೆಟ್ ನಲ್ಲಿ ಓದಿದ್ರು, ಆ ಹಣ ಬಿಡುಗಡೆಯಾಗಿಲ್ಲ. ಈಗ ಬರ ಪರಿಹಾರ ಅಂತ ಹೇಳಿನೇ 33,000ದಿಂದ 35,000 ಕೋಟಿ ಬೇಕಾಗಿತ್ತು. ನಾವು 17,900 ಕೋಟಿ ಕೇಳಿದೀವಿ, ಆ ಹಣ ನಮಗೆ ಕೊಟ್ಟಿಲ್ಲ. ಸೆಂಟ್ರಲ್ ಬಜೆಟ್ ಇದೆಯಲ್ಲ, ಕೇಂದ್ರದ ಬಜೆಟ್ ಗಾತ್ರವನ್ನ ಬಿಜೆಪಿ ನಾಯಕರು ಹೇಳೋದೇ ಇಲ್ಲ. ಆ ದುಡ್ಡು ಎಲ್ಲಿಗೆ ಹೋಯ್ತು ಅಂತ ಪತ್ರಕರ್ತರು ಪ್ರಶ್ನೆ ಮಾಡಿದ್ರೆ ಸಿದ್ದರಾಮಯ್ಯ ಅವರಿಗೆ, ಆ ದುಡ್ಡು ಉತ್ತರ ಭಾರತದ ರಾಜ್ಯಗಳಿಗೆ ಕೊಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಪದೇ ಪದೇ ಈ ತೆರಿಗೆ ಹಂಚಿಕೆ ವಿಷಯದಲ್ಲಿ, ತೆರಿಗೆ ಹಣ ಹಂಚಿಕೆ ವಿಷಯದಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಅಂಕಿ ಅಂಶಗಳ ಸಮೇತ ಹೇಳಿದ್ದಾರೆ. ಈಗ ಬರ ಪರಿಹಾರ, ನೀರಾವರಿ ಯೋಜನೆ ಜೊತೆಗೆ ಕೊರೋನಾ ಪರಿಹಾರ ಇವೆಲ್ಲವನ್ನು ಕೂಡ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ನನ್ನ ತೆರಿಗೆ ನನ್ನ ಹಕ್ಕು ಹೆಸರಿನಲ್ಲಿ ಕಾಂಗ್ರೆಸ್ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು. ಈಗ ರಾಜಕೀಯವಾಗಿ ನಾವು ನೋಡೋದಾದ್ರೆ, ಕಾಂಗ್ರೆಸ್ ಅವರು ನಾವು ರಾಜಕೀಯದ ಹೋರಾಟ ಅಲ್ಲ ಇದು, ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ, ಆ ನಿಟ್ಟಿನಲ್ಲಿ ಬಿಜೆಪಿ ಅವರಿಗೂ ನಾವು ಆಹ್ವಾನ ಕೊಟ್ಟಿದ್ವಿ ಅಂತ ಹೇಳ್ತಾರೆ. ಆದ್ರೆ ಎಲೆಕ್ಷನ್ ದೃಷ್ಟಿಯಿಂದ ನೋಡೋದಾದ್ರೆ, ಲೋಕಸಭೆ ಎಲೆಕ್ಷನ್ ಹೊಸ್ತಿಲಲ್ಲಿ ನಾವಿದ್ದೀವಿ. ಕೇಂದ್ರ ಸರ್ಕಾರದ ವಿರುದ್ಧ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ರಾಜ್ಯ ದೆಹಲಿಗೆ ಹೋಗಿ